ಪಟ್ಟಣದ ಕಾಕಲ್ವಾರ ಬೇಸ್ನ ಆಂಜನೇಯ ಸ್ವಾಮಿ ಗರ್ಭಗುಡಿಯನ್ನ ನೀರಿನಿಂದ ತುಂಬಲಾಯಿತು. ಗುರುಮಠಕಲ್ ಪಟ್ಟಣದ ಕಾಕಲ್ವಾರ ಬೇಸ್ನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗ್ರಾಮ ದೇವತೆ ಶ್ರೀ ಗಜಲಮ್ಮ ದೇವಿಗೆ ಮಹಿಳೆಯರು ಪೂರ್ಣ ಕುಂಭ ಹೊತ್ತು ಆಗಮಿಸಿ ವಿಶೇಷ ಅಭಿಷೇಕ ಹಾಗೂ ಪೂಜೆಯನ್ನ ನೆರವೇರಿಸಿದ್ದಾರೆ. ವರ್ಣನ ಕೃಪೆಗಾಗಿ ರೈತರ ಮೊರೆ ಹೋಗಿದ್ದು ಮಳೆ ಬೆಳೆಗಾಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದೇವರೇ ಮೊರೆ ಹೋದ ರೈತಾಪಿ ವರ್ಗ ಮಹಿಳೆಯರಿಂದ ಕೂಡ ಗಜಲಮ್ಮ ದೇವಿಗೆ ಪೂರ್ಣ ಕುಂಭ ಹೊತ್ತು ವಿಶೇಷ ಅಭಿಷೇಕವನ್ನ ಸಲ್ಲಿಸಿದ್ದಾರೆ. ಇನ್ನು ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿ ರೈತರ ಹೊಲಗಳಲ್ಲಿ ಸಮೃದ್ಧ ಬೆಳೆ ಬರಲಿ ಎಂಬ ಆಶಯದೊಂದಿಗೆ ಪಟ್ಟಣದ ರೈತಾಪಿ ವರ್ಗವು ದೇವರ ಮೊರೆ ಹೋಗಿದೆ. ಇನ್ನು ಮಳೆ ಕೊರತೆ ನಿವಾರಣೆಯಾಗಬೇಕು, ಕೃಷಿ ಚಟುವಟಿಕೆಗಳು ಸುಗಮವಾಗಿ ಸಾಗಬೇಕು ಎಂಬ ಪ್ರಾರ್ಥನೆಯೊಂದಿಗೆ ವಿವಿಧ ಧಾರ್ಮಿಕ ಆಚರಣೆಗಳು ಕೂಡ ನಡೆಯುತ್ತಿವೆ. ರೈತರು ಭಕ್ತಿಯಿಂದ ಪ್ರಾರ್ಥನೆ ಕೂಡ ಸಲ್ಲಿಸಿದ್ದಾರೆ. ಪಟ್ಟಣದ ಕಾಕಲ್ವಾರ್ ಬೇಸ್ನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ವರ್ಣನ ಕೃಪೆಗಾಗಿ ಕೂಡ ಪ್ರಾರ್ಥನೆ ಮಾಡಲಾಯಿತು. ನಂತರ ದೇವಸ್ಥಾನದ ಗರ್ಭಗುಡಿಯನ್ನ ನೀರಿನಿಂದ ತುಂಬಿಸಿ ಮಳೆಗಾಗಿ ಭಕ್ತರೆಲ್ಲರೂ ಬೇಡಿಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಮಂಗಳವಾರ ಮತ್ತು ಶುಕ್ರವಾರದಂದು ಕೂಡ ಪಟ್ಟಣದ ಗ್ರಾಮ ದೇವತೆ ಶ್ರೀ ಗಜಲಮ್ಮ ದೇವಿಗೆ ಮಹಿಳೆಯರು ಪೂರ್ಣಕುಂಭ ಹೊತ್ತು ಆಗಮಿಸಿ ವಿಶೇಷ ಅಭಿಷೇಕ ಹಾಗೂ ಪೂಜೆ ನೆರವೇರಿಸಿದ್ದಾರೆ. ಉತ್ತಮ ಮಳೆ, ರೈತರ ಬದುಕಿನಲ್ಲಿ ಸಮೃದ್ಧಿ ಹಾಗೂ ಉತ್ತಮ ಬೆಳೆಗಾಗಿ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಪಟ್ಟಣದ ಕಂದೂರು ಓಣಿ, ಮಜ್ಜಿಗೆಗೇರಿ, ಮಲ್ಲಯ್ಯ ಕಟ್ಟ ಸೇರಿದಂತೆ ವಿವಿಧ ಬಡಾವಣೆಗಳ ರೈತ ಮಹಿಳೆಯರು ಪಾಲ್ಗೊಂಡು ದೇವರಲ್ಲಿ ಉತ್ತಮ ಮಳೆ ಹಾಗೂ ಸಮೃದ್ಧ ಫಸಲಿಗಾಗಿ ಪ್ರಾರ್ಥಿಸಿದರು. ವರ್ಣನ ಆಗಮನದ ನಿರೀಕ್ಷೆಯಲ್ಲಿ ರೈತರು ಇದೀಗ ಭರವಸೆಯಿಂದ ಕಾಯ್ತಿದ್ದಾರೆ. ನಾನು ಭೀಮಾರೆಡ್ಡಿ, ರಿಟೈರ್ಡ್ ಪ್ರಿನ್ಸಿಪಾಲ್ ಗುರುಮಿಟ್ಕಲ್. ನಾನು ಇಲ್ಲೇ ಇದ್ದು ನಾನು ಗುರುಮಿಟ್ಕಲ್ ವಾಸಿಯಾಗಿದ್ದು. ಇದು ಹಿಂದಿನ ಕಾಲದಿಂದಲೂ ಒಂದು 30, 40, 50 ವರ್ಷದಿಂದ ನಾನು ನೋಡ್ತಾ ಇದ್ದಿದ್ದು. ಇಲ್ಲಿ ಯಾವಾಗಲೂ ಒಂದು ಮಳೆಯ ಕೊರತೆಗಾಗಿ ಅಮ್ಮನವರ ಒಂದು ಸ್ಥಾನಕ್ಕೆ ಬಂದು ಎಲ್ಲರೂ ಪೂಜೆ ಪುನಸ್ಕಾರಗಳನ್ನು ಬೋನಗಳಿಂದ ಬಂದು ಇಲ್ಲಿ ಸಲ್ಲಿಸುತ್ತಾರೆ. ಮತ್ತು ಎಲ್ಲರೂ ನಾವೆಲ್ಲ ಈ ಮಳೆಯ ತೃಪ್ತಿಯಿಂದ ಅಮ್ಮವರ ಆಶೀರ್ವಾದದಿಂದ ಬೆಳೆಗಳನ್ನು ಪಡೆಯುತ್ತೇವೆ. ಯಾವಾಗಲೂ ಇದು ಬಹಳ ವರ್ಷಗಳಿಂದ ನಡೆದು ಬಂದಂಥ ಈ ಗುರುಮಿಟ್ಕಲ್ ಸುತ್ತಮುತ್ತಲಿನ ಜನ, ಗುರುಮಿಟ್ಕಲ್ನ ಜನ ಎಲ್ಲರೂ ಎಲ್ಲ ಮನೆತನಗಳಿಂದ ಬಂದು ಅಮ್ಮವರ ಒಂದು ಆಶೀರ್ವಾದ ಪಡೆದು ಇಲ್ಲಿಯ ಒಂದು ಬೆಳೆಗಳನ್ನು ಬೆಳೆದು ಅವರು ಎಲ್ಲರೂ ಸಂತೃಪ್ತರಾಗ್ತಾರೆ ಅಂಥೇಳಿ ನನ್ನ ಒಂದು ಅನಿಸಿಕೆ.